ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಇದ್ದು ಎಕ್ಸಾಮ್ ಇದ್ದ ಕಾರಣ ಸ್ವಲ್ಪ ಓದ್ಕೊಂಡು ತಿಂಡಿ ತಿಂದು ರೆಡಿಯಾಗಿ ಹೊರಟೆ. ನಮ್ಮಮ್ಮ ಇವತ್ತು ಫುಲ್ ಜೋರಾಗಿ ಪೂಜೆ ಮಾಡಿದ್ರು. ನಾನು ಹಾಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇವತ್ತು ಎಕ್ಸಾಮ್ ಪೇಪರ್ ಈಸಿ ಇರ್ಲಿ ಅಂತ ಅನ್ಕೊಂಡು ಬೈಕ್ ತಗೊಂಡು ಹೊರಟೆ. ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ನು ಪಿಕ್ ಮಾಡ್ಕೊಂಡು ಇಬ್ರು ಕಾಲೇಜ್ ಕಡೆ ಹೊರಟ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಡೀಪ್ ಆಗಿ ಸ್ಟಡಿ ಮಾಡ್ತಿದ್ರು. ಇವಳು ಇಲ್ಲಿ ನರ್ಸರಿ ಮಕ್ಕಳಿಗೆ ಊಟಕ್ಕೆ ಬಿಟ್ಟಿದ್ರು ಅಂತ ಅವಳು ಊಟ ಮಾಡ್ತಿರ್ಲಿಲ್ಲ ಅಂತ ಊಟ ಮಾಡಿಸ್ತಾ ಕೂತಿದ್ಲು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಬಂದ್ವಿ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ನೆಕ್ಸ್ಟ್ ಹೋಗಿದ್ರು ನಮ್ಮ ಸಿಸ್ಟರಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಬೇಕಿತ್ತು, ತಗೊಳ್ಳೋಣ ಅಂತ ಅಂಗಡಿಗೆ ಹೋದ್ವಿ. ಆದ್ರೆ ನಮಗೆ ಆ ಅಂಗಡಿಲಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಸಿಗ್ಲಿಲ್ಲ. ಲಂಗೋಕ್ಕೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಇರೋ ಬ್ಲೌಸ್ ಬೇಕಿತ್ತು, ಅದಕ್ಕೆ ನಾವು ಮತ್ತೆ ಬೇರೆ ಅಂಗಡಿಗೆ ಹೋದ್ವಿ ಹುಡುಕೊಂಡು. ನಮಗೆ ಕೊನೆಗೂ ಆ ಕಲರ್ ಬ್ಲೌಸ್ ಪೀಸ್ ಸಿಕ್ತು. ಅದನ್ನ ತಗೊಂಡು ನನ್ನ ಫ್ರೆಂಡ್ ನ ಡ್ರಾಪ್ ಮಾಡಿ ನಾನು ಮನೆ ಕಡೆ ಬಂದೆ. ಮನೆಗೆ ಬಂದ್ಮೇಲೆ ನಮ್ಮ ಮನೆ ಹಿಂದೆ ಮನೆ ಪಾಪು ಬಂತು. ಆ ಪಾಪುಗೆ ಸ್ವಲ್ಪ ಹಿಂಸೆ ಕೊಟ್ಟು ಆ ಪಾಪು ಹಾಕಿದ ಜಡೆ ಎಲ್ಲಾನು ಬಿಚ್ಚಿ ಆ ಪಾಪು ಕೂದಲೆಲ್ಲ ತುಂಬಾ ಗುಂಜಾಡಿ ತುಂಬಾ ಹಿಂಸೆ ಕೊಟ್ಟೆ. ಆಮೇಲೆ ನಮ್ಮಮ್ಮ ಟೀ ಇಟ್ಕೊಟ್ರು. ಟೀ ಕುಡಿದ್ಮೇಲೆ ನಮ್ಮಮ್ಮ ಐಬ್ರೋ ಮಾಡಿಸ್ಕೊಂಬರೋಣ ಬಾ ಅಂತ ಕರೀತು. ನಾನು ಬರೋದಾದ್ರೆ ನನಗೆ ಪಾನಿಪುರಿ ಕೊಡ್ಸಿದ್ರೆ ಮಾತ್ರ ಬರೋದು ಅಂತ ಹೇಳ್ದೆ. ಸರಿ ಆಯ್ತು ಬಾ ಅಂತ ಕರ್ಕೊಂಡೋಯ್ತು. ಆಮೇಲೆ ಐಬ್ರೋ ಮಾಡಿಸ್ಕೊಂಡು ಆಮೇಲೆ ನಮ್ಮಮ್ಮ ಹೇಳಿದ ಮಾತಂಗೆ ಪಾನಿಪುರಿ ಕೊಡಿಸ್ತು. ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಅಲ್ಲಿಂದ ಬಂದು ಎದುರುಗಡೆ ಮನೆ ಅಕ್ಕ ಅವ್ರ ಮನೇಲಿ ಪೂಜೆ ಇತ್ತು ಅಂತ ಕರೆದಿದ್ರು, ಅದಕ್ಕೆ ಅವ್ರ ಮನೆಗೆ ಹೋಗಿದ್ವಿ. ಆಮೇಲೆ ಆ ಅಕ್ಕ ಮಗಳಿಗೆ ಸ್ವಲ್ಪ ಹಿಂಸೆ ಕೊಟ್ಟು ಸ್ವಲ್ಪ ಹೊಡೆಸ್ಕೊಂಡು ನಾನು ಅವನಿಗೆ ಸ್ವಲ್ಪ ಹೊಡೆದು ಇಬ್ರು ಸಹ ಫೈಟಿಂಗ್ ಮಾಡಿ ಬಂದು ಊಟ ಮಾಡಿ ಆಮೇಲೆ ವಿಡಿಯೋ ಎಡಿಟ್ ಮಾಡೋದಿತ್ತು. ಎಡಿಟ್ ಮಾಡಿ ಮಲ್ಕೊಂಡೆ. ಇವತ್ತಿನ ವಿಷಯ ಇಷ್ಟೇ. ಬಾಯ್.